ನಮಸ್ಕಾರ. ತಂಬಾಕು ಬೆಳೆಗಾರರಲ್ಲಿ ವಿನಂತಿ. ಈಗೇನು ITC ಕಂಪನಿಯವರು GST ಅಂತ ಹೇಳಿ ಈಗಾಗಲೇ 4-5 ದಿವಸದಿಂದ ರಜವನ್ನು ಘೋಷಣೆ ಮಾಡಿ ಮಾರ್ಕೆಟನ್ನು ನಿಲ್ಲಿಸಿ ಹೋಗಿದ್ದಾರೆ. ಆದರೆ ನಮ್ಮ ರೈತ ಬಾಂಧವರಿಗೆ ಹೇಳೋದು ಏನಪ್ಪ ಅಂದರೆ, ನಾವು ಕಮ್ಮಿ ಬೆಲೆಗೆ ಅವರು ಕೊಂಡ್ಕೊಳ್ಳುವಾಗ ನಾವು ಹೋರಾಟವನ್ನು ಮಾಡೋಂಥ ಸಂದರ್ಭದಲ್ಲಿ ಮಾರುಕಟ್ಟೆಯನ್ನು ನಿಲ್ಲಿಸಿ ಅಂತ ಹೇಳಿ ಮೇಲಧಿಕಾರಿಗಳಿಗೆ ರವಾನಿಸಿ ಅಂತ ಹೇಳಿದಾಗ ನಮ್ಮ ಕೆಲವು ರೈತರುಗಳೇ ಬಂದು ಮಾರ್ಕೆಟನ್ನು ಅಂಥೇಳಿ ಮಾಡಿಸ್ತಾರೆ. ಕೆಲವು ಅವರ ITC ಕಂಪ್ನಿ ಚೇಳಗಳಿದ್ದಾರೆ, ನಮ್ಮ ರೈತರುಗಳು. ಅವ್ರು ಕರೆದ ಟೂರ್ ಹೋಗ್ತಾರೆ, ಅವ್ರು ಕರೆದಾಗ ಎಲ್ಲಿ ಬೇಕಾದ್ರೂ ಹೋಗ್ತಾರೆ. ಆದರೆ ITC ಕಂಪನಿಯವರ GST ಹೋರಾಟಕ್ಕೆ 300-400 ಜನ ಒಳ್ಳೊಳ್ಳೆ ದೊಡ್ಡ ವ್ಯಕ್ತಿಗಳು ಕೂಡ ಹೋಗಿದ್ದೀರಿ, ಮೆರವಣಿಗೆ ಕೂಡ ಹೋಗಿದ್ದೀರಿ, ಹುಣಸೂರಲ್ಲೆಲ್ಲ ಸಭೆಯೂ ಕೂಡ ಸೇರಿದ್ದಾರೆ. ಅದನ್ನು ನೀವು ಕೂಡ ಈ ವಿಡಿಯೋದಲ್ಲಿ ಪೇಪರಲ್ಲಿ ವೀಕ್ಷಿಸಬಹುದು. ಹೀಗೆ ನಮ್ಮ ರೈತರುಗಳು ಅವರಿಗೆ ಕೈಗೊಂಬೆಯಾಗಿ ಇಲ್ಲಿ ಕೊಡ್ತಕ್ಕಂಥ ರೈಟನ್ನು ಅಥವಾ ಕೊಂಡ್ಕೊಳ್ತಕ್ಕಂಥ ಬೆಲೆಯನ್ನು ಕಡಿಮೆ ಮಾಡೋಕ್ಕೆ ನಮ್ಮ ರೈತರುಗಳೇ ಕಾರಣ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಕೆಲವು ರೈತರುಗಳು ಮಾತ್ರ, ಆದರೆ ದೊಡ್ಡ ರೈತರುಗಳು ಇಲ್ಲಿ ತಂಬಾಕು ಮಂಡಿಯಲ್ಲಿ ಪ್ರಶ್ನೆ ಮಾಡ್ತಕ್ಕಂಥ ಅಧಿಕಾರ ಆಗಲಿ, ಕೇಳ್ತಕ್ಕಂಥ ಶಕ್ತಿ ಆಗಲಿ ಆ ರೈತರುಗಳಲ್ಲಿ ಇರೋದಿಲ್ಲ. ಆ ರೈತರುಗಳಿಗೆ ಕಂಪ್ನಿಗಳ ಉದ್ಧಾರ ಮಾಡೋಕ್ಕೆ ಮಾತ್ರ ಅವರು ಹೋರಾಟವನ್ನು ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಹೊರತು, ಆದರೆ ಅವರ ಮನೆಗಳನ್ನು ಉಳಿಸ್ಕೊಳ್ಳೋಕ್ಕೆ ಅವ್ರಿಗೆ ಬೆಳೆದಂಥ ಬೆಳೆಗೆ ಬೆಲೆ ಸಿಕ್ಕಕ್ಕೆ ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥದ್ರಲ್ಲಿ ಕಮ್ಮಿಯಾಗಿದ್ದಾರೆ ನಮ್ಮ ತಂಬಾಕು ರೈತರುಗಳಲ್ಲಿ. ಇವತ್ತು ಇದನ್ನು ಹೋಗಲಾಡಿಸ್ಬೇಕು. ಆದರೆ ಈಗಾಗಲೇ ಬಾಕ್ಲಾಕೊಂಡು ಹೋಗಿದ್ದಾರೆ. ಈಗಾಗಲೇ ಆ GST ನೆಪ ಒಡ್ಡಿ ನಮ್ಮ ರೈತರಿಗೆ ಕಮ್ಮಿ ಬೆಲೆಯಲ್ಲಿ ಕೊಂಡ್ಕೊಳ್ಳೋಕ್ಕೆ ಅವರು ITC ಅವರು ಮತ್ತು ಇತರ ಕಂಪ್ನಿಯವರು ಪ್ರಯತ್ನ ಪಡ್ತಾ ಇದ್ದಾರೆ. ಅದಕ್ಕೆ ಯಾವ ರೈತರು ಕೂಡ ಬಾಗಬಾರ್ದು. ಏನೋ ಅವ್ರಿಗೇನು ITC ಅವರಿಗೆ ಮತ್ತು ಕಂಪನಿದಾರರಿಗೆ GST ಜಾಸ್ತಿ ಅಂತ ಹೇಳಿ ಒಂದು ವಾರ ರಜವನ್ನು ಘೋಷಣೆ ಮಾಡಿದಾರೋ, ಅವರು ಬಂದ ಮೇಲೆ ಮಾರ್ಕೆಟ್ ಏನಾದರೂ ಕೂಡ ಹೆಚ್ಚಿನ ಬೆಲೆ 320ರಿಂದ ಹೆಚ್ಚಿಗೆ ಬೆಲೆ ಹೋಗದೇ ಇದ್ದಾಗ ಅಂಥ ಸಂದರ್ಭದಲ್ಲಿ ರೈತರೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಕೇಳ್ತಕ್ಕಂಥ ಶಕ್ತಿಯನ್ನು ಬೆಳೆಸ್ಕೋಬೇಕು. ಇದು ಎಲ್ಲ ರೈತರು ಕೂಡ ಅರಿವರಿಕೆ ಆಗಬೇಕು. ನಿಮ್ಮ ರೈತರುಗಳಿಗೆ ಕೆಲವೊಂದು ರೈತ ಸಂಘದ ಅಧ್ಯಕ್ಷಗಳಿದ್ದಾರೆ, ಕೆಲವೊಂದು ಸಂಘಗಳಿದ್ದಾರೆ, ಆದರೆ ಯಾರೂ ಕೂಡ ಪ್ರಶ್ನೆ ಮಾಡ್ತಾ ಇಲ್ಲ. ಇವಾಗ ಇಂಪಾರ್ಟೆಂಟು. ಇವಾಗ ನೋಡಿ, ರೈತರುಗಳು ಎಷ್ಟು ಕಷ್ಟ ಆಯಿತು. ಆದರೆ ನಾವು ಹೋರಾಟ ಮಾಡೋಂಥ ಸಂದರ್ಭದಲ್ಲಿ ನಾವು ಮಾರ್ಕೆಟನ್ನು ನಿಲ್ಲಿಸಿ ರೈತರೇ ಹಾಳಾಗ್ತಾಯಿದ್ದೀರಿ ಅಂತ ಹೇಳಿ ಮಾರ್ಕೆಟ್ ನಿಲ್ಸೋಕೆ ಹೋದಾಗ ಕೆಲವು ಜನ ರೈತರುಗಳು ನಮ್ಮ ತಂದೆಗೂ ಸರಿಯಿಲ್ಲ, ನಮ್ಮ ತಾಯಿಗೂ ಸರಿಯಿಲ್ಲ, ಮದುವೆ ಮಾಡಬೇಕು, ಫೀಸ್ ಕಟ್ಟಬೇಕು, ನಾವು ಬಡ್ಡಿ ಸಾಲ ತೀರಿಸ್ಬೇಕು, ಇನ್ನೊಂದು ಕಾರಣಗಳನ್ನು ಹೇಳ್ತಾರೆ ಅವತ್ತು. ಅದು ಇವತ್ತು ಒಂದು 6 ಗಂಟೆ ಒಂದು ವಾರ ITC ಅವರು ಮತ್ತು ಇತರರು ಬಾಕ್ಲಾಕೊಂಡು ಹೋಗಿ ಇವತ್ತು ಯಾರು ಕೇಳ್ತಿದ್ದೀರಪ್ಪ ನೀವು? ಕೆಲವು ರೈತರುಗಳಿಗೆ ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ, ಇದರಿಂದ ದಯವಿಟ್ಟು ನಿಮ್ಮ ಮನೆಗಳು ಕೂಡ ಹಾಳಾಗ್ತದೆ. ಅದರಿಂದ ಯಾರ ರೈತರು ಕೂಡ ITC ಅವ್ರಿಗಾಗಲಿ ಇತರಗಳಿಗೆ ಕೈಗೊಂಬೆ ಆಗಿರಬಾರ್ದು. ತಂಬಾಕು ಮಂಡಳಿಯವರು ಇವ್ರಿಗೆ ನಮ್ಮ ರೈತರುಗಳಿಗೆ ಹೋರಾಟ ಮಾಡೋ ಸಂದರ್ಭದಲ್ಲಿ ರಜವನ್ನು ಘೋಷಣೆ ಮಾಡೋಕ್ಕೆ ಅವರು ಇದು ಮಾಡೋಕ್ಕಿಲ್ಲ. ಬೋರ್ಡ್ ಚೇರ್ಮನ್ ಆಗಿರ್ಬೋದು, ಇಲ್ಲಿರೋ ASಗಳಾಗಿರ್ಬೋದು, RM ಆಗಿರ್ಬೋದು, ಇವರುಗಳು ರಜವನ್ನು ಘೋಷಣೆ ಮಾಡಿದ್ರೆ ರೈತರುಗಳು ಹೋರಾಟಕ್ಕೆ ಇವ್ರು ಸಪೋರ್ಟ್ ಮಾಡಲ್ಲ. ಅದೇ ಕಂಪ್ನಿದಾರರ ಪರವಾಗಿ ಇವರು ಸಪೋರ್ಟ್ ಮಾಡಿ ಒಂದು ವಾರ ಗಂಟೆ ರಜೆ ಕೊಟ್ಟು ಒಳ್ಳೆ ಟೈಮಲ್ಲಿ ಕಳಿಸಿದ್ದಾರೆ. ಆದರೆ ಇವತ್ತು ರೈತರುಗಳಿಗೆ ಕಷ್ಟ ಆಗ್ತಾವ. ನಾನು ಈ ತಂಬಾಕು ಮಂಡಳಿ ಅಧಿಕಾರಿಗಳನ್ನ ಕೇಳೋದಿಷ್ಟೇ, ಇವತ್ತು ರೈತರುಗಳು ಕಷ್ಟ ಇಲ್ವಾ? ಅವತ್ತು ಮಾತ್ರ ಹೋರಾಟ ಮಾಡೋಕ್ಕೆ ಕಷ್ಟ ಇದೆ. ಶ್ರೀನಿವಾಸ್ ಅವ್ರು ಬಂದು ಹೋರಾಟ ಮಾಡ್ತಿದ್ದಾರೆ, ನಿಲ್ಲಿಸ್ತಾರೆ, ಕೇಳ್ರಿ ಅಂತ ಹೇಳಿ ಹುಂಡಸಿ ನೀವು ನಮ್ಮ ರೈತರುಗಳನ್ನ ಬಿಡ್ತಿರಲ್ಲ. ಇವತ್ತು ನಮ್ಮ ರೈತರುಗಳ ಕಷ್ಟ ಇಲ್ಲೇನ್ರಿ ಅಧಿಕಾರಿಗಳೇ? ತಂಬಾಕು ಮಂಡಳಿ ಅಧಿಕಾರಿಗಳಿಗೆ ಹೇಳ್ತಾ ಇದ್ದೀನಿ, ಇವತ್ತು ನಮ್ಮ ರೈತರುಗಳ ಕಷ್ಟ ಇಲ್ವಾ? ಯಾಕೆ ನೀವು ಒಂದು ವಾರ ಗಂಟೆ ರಜೆ ಕೊಟ್ಟು ಕಳಿಸ್ರಿ ಅವ್ರಿಗೆ? GST ಜಾಸ್ತಿ ಆದರೆ ಅವ್ರಿಗಾಯ್ತಿದ್ರಿ. ಈ GST ಜಾಸ್ತಿ ಆದರೆ ಅವ್ರಿಗೇನು ಲಾಸ್ ಆಗ್ತಲ್ಲ, ಅವ್ರಿಗೆ ಆದಾಯದಲ್ಲೇ ಅವರೇ. ಅದೊಂದು ಕಾರಣ ಅಷ್ಟೇ. ನಿಮಗೆ ರೈತರನ್ನ ಹಾಳು ಮಾಡೋದಕ್ಕೆ ಹುನ್ನಾರವನ್ನು ಹುಡಿಕೊಂಡಿದ್ದೀರಿ ನೀವು ತಂಬಾಕು ಮಂಡಳಿ ಅಧಿಕಾರಿಗಳು, ಕಂಪ್ನಿದಾರಗಳು. ನೀವೊಂದು ಸಣ್ಣ ನೆಪ ಉಟ್ಕೊಂಡು ರೈತರನ್ನ ಹಾಳು ಮಾಡೋಕ್ಕೆ ನೀವು ಹುಡಿಕೊಂಡಿರೋದು ಐಡಿಯಾ. ಆದರೆ ನಿಮಗೆ
ರೈತರಿಗೂ ಕೊಡೋಂಥ ಸಂಬಳ ಬೇಕು, ರೈತರಿಗೆ ಕೊಡೋ ಕಾರ್ಗಳು ಓಡಾಡಬೇಕು ನೀವು. ಹಾಂ, ಆದರೆ ನೀವು ಸಪೋರ್ಟ್ ಮಾಡ್ತಿರೋದು ಕಂಪ್ನಿದಾರರಿಗೆ. ಇದು ಸರಿ ಅಂದರೆ ಅಧಿಕಾರಿಗಳೇ? ಕೆಲವೇ ದಿನಗಳಲ್ಲಿ ನಮ್ಮ ರೈತರುಗಳೆಲ್ಲ ಒಗ್ಗಟ್ಟಾಗಿ ಯುವಕರಲ್ಲವ ಇವತ್ತು ಆರ್ತಂಗ್ ಶ್ರೀನಿವಾಸ ಯಾಕೆ ಮಾಡ್ತಾವ್ರೆ, ಏನು ಮಾಡ್ತಾವ್ರೆ ಅಂತ ತಿಳುವಳಿಕೆ ಬೇಕು ನಿಮಗೆ. ದಯವಿಟ್ಟು ರೈತ ನಾನು ಯಾಕೆ ಗೊತ್ತ 2-3 ದಿವಸ ಯಾವುದಕ್ಕೂ ಹೋಗಿ ಇದ್ದಿದ್ದು, ನಮ್ಮ ರೈತರುಗಳಲ್ಲಿ ಕೆಲವೊಂದು ರೈತರು ಹೋರಾಟ ಮಾಡೋ ಸಂದರ್ಭಗಳಿಗೆ ಸಾಥ್ ಕೊಡಾಕಿಲ್ಲ ನೀವು. ಈಗ ನಿಮ್ಗೆ ಅರಿವಾಗಬೇಕು. ನಿಮಗೆ ಇವಾಗ ಇದನ್ನು ತಿಳ್ಕೊಳ್ಳಿ, ಮನವರಿಕೆ ಆಗಲಿ ಅಂತ ಹೇಳಿ ನಾನು 2-3 ದಿವಸ ಸುಮ್ಕಿದ್ದೆ. ಆದರೆ ದಯವಿಟ್ಟು ಕೈ ಮುಗ್ದು ಕೇಳ್ತೀನಿ ರೈತ ಬಾಂಧವರೇ, ತಂಬಾಕು ರೈತ ಬಾಂಧವರೇ, ನಿಮ್ಮನ್ನು ಹಾಳು ಮಾಡೋಕ್ಕೆ ಹುಡುಕ್ತಿರ್ತಕ್ಕಂಥ ಹುನ್ನಾರಗಳು ಇದು. ITC ಕಂಪ್ನಿಯವ್ರು ಹುಡುಕೊಂಡಿರ್ತಕ್ಕ ಹುನ್ನಾರ ಇದು. ನೆಪ ಒಡ್ಡಿ ಕಮ್ಮಿಯಲ್ಲಿ ತೆಗೆದುಕೊಳ್ಳಕ್ಕಂತ ಮಾಡ್ತಿರಕ್ಕಂಥ ಒಂದು ಸಣ್ಣ ನೆಪ ಒಡ್ಡಿ ಮಾಡ್ತಿರಕ್ಕಂಥ ಒಂದು ಷಡ್ಯಂತ್ರ. ಇದಕ್ಕೆ ನಮ್ಮ ರೈತರು ಯಾರು ಕೂಡ ನೀವು ತೆಗೆದುಕೊಂಡು ಬೇಡ, ಅದರಿಂದ ದಯವಿಟ್ಟು ಹೋರಾಟ ಮಾಡ್ಬೇಕಂತೇಳಿ